ಒಬ್ಬ ಅವನ ಕೋಶವನ್ನು ಯಾವಾಗಲೂ ಸಂಗ್ರಹ ಮಾಡಿಕೊಳ್ಬೇಕು. ಕೋಶ ಅಂದರೆ ದುಡ್ಡಿನ ಧನಾಗಾರ ಅಂತ ಲೆಕ್ಕ. ಕೋಶದಲ್ಲಿ ದುಡ್ಡಿರಬೇಕು. ಕೋಶ ಅಂದರೆ ಬರೀ ಪರ್ಸ್ ಮಾತ್ರ ಇಟ್ಟಿರೋದು, ಅದರಲ್ಲಿ ಏನೂ ಇಲ್ಲ ಅಂತ ಆಗಬಾರ್ದು. ಎಲ್ಲ ಲಾಸಲ್ಲಿ ಓಡಾಡ್ತಾ ಇದ್ದೀವಿ, ಏನು ಮಾಡೋದು ಅಂತ ಲಾಸು ಅಂತ ಮಾಡ್ಕೊಂಡ ಮೇಲೆ ಬೇರೆದರಲ್ಲೆಲ್ಲ ಕಟೌಟ್ ಮಾಡಬೇಕಲ್ವ. ಅದು ಮಾಡಲಿಕ್ಕೆ ತಯಾರಿಲ್ಲ. ಅದು ಮೊದಲಿಂದ ಐಷಾರಾಮದ ಬದುಕು ಏನಾಗಬೇಕು ಅದನ್ನೇ ಬಯಸುವುದು ಅಂತ. ಹಾಗಲ್ಲ, ಈ ದೇಶದ ರಾಜರು ಎಷ್ಟೋ ಸರ್ತಿ ಹಾಗೆ ಬದುಕಿದ್ದಾರೆ. ತಮಗೆ ಹೊಟ್ಟೆಗೆ ಗತಿ ಇಲ್ಲ ಅಂತಂದರೂ ಆ ಸಂದರ್ಭದಲ್ಲಿ ಸೇನೆಯನ್ನು ಒಟ್ಟು ಮಾಡಬೇಕು ಅಂತ ಬಟ್ಟೆ ಕಟ್ಟಿ, ತಣ್ಣೀರು ಬಟ್ಟೆ ಕಟ್ಟಿ ಬದುಕಿದವರು ಬೇಕಾದಷ್ಟು ಜನ ಇದ್ದಾರೆ ರಾಜರು. ನಮಗೆ ಅವರ ಹೆಸರೇ ಗೊತ್ತಿಲ್ಲ, ಯಾಕೆಂದರೆ ನಮಗೆ ಸೋತ ಕಥೆಗಳೇ ಕೇಳಿರೋದು ಎಲ್ಲೂ. ಮೊಘಲರು ಬಂದರು ಸೋಲಿಸಿದ್ರು, ಇವರು ಬಂದರು ಸೋಲಿಸಿದ್ರು, ಬ್ರಿಟಿಷರು ಬಂದರು, ಫ್ರೆಂಚರು ಬಂದರು, ಡಚ್ಚರು ಬಂದರು, ಪೋರ್ಚುಗೀಸರು ಬಂದರು, ಬರೀ ಬಂದರು ಕೊಂಡೋದ್ರು. ಅದಕ್ಕಿಂತ 100,000 ಜನ ಈ ದೇಶದಲ್ಲಿ ಅವರನ್ನು ವಿರುದ್ಧವಾಗಿ ಸೋಲಿಸಿದ್ದಾರೆ, ಅವರನ್ನು ಸದೆಬಡಿದಿದ್ದಾರೆ. ಅವರಿಗೆ ಬಹಳ ಕಾಲ ಬೇಕಾಗಿದೆ ಈ ನೆಲದ ಮೇಲೆ ಅವರು ನಿಜವಾದ ಅಧಿಕಾರವನ್ನು ಚಲಾಯಿಸಲಿಕ್ಕೆ. ಆದರೆ ಬೇರೆ ದೇಶಗಳಲ್ಲಿ ಅವರ ಅಧಿಕಾರ ಬಂದ ಮೇಲೆ ಆ ದೇಶದ ಸಂಸ್ಕೃತಿ ಬೇರು ಸಮೇತ ಕಿತ್ತು ಹೋದದ್ದಿದೆ. ಇನ್ನೂ ಈ ದೇಶದಲ್ಲಿ ಅಂಥ ಈ ಎಲ್ಲ ಪರಿಸರವನ್ನು ನಾವು ಇನ್ನೂ ನೋಡ್ತಾ ಇದ್ದೇವೆ ಅಂದರೆ ಅದು ಈ ನೆಲದ ಮಣ್ಣಿನ ಸಹಜವಾದ ಶಕ್ತಿ. ಅಂದರೆ ಅದು ದೇವತೆಗಳು, ಋಷಿಗಳು, ದೊಡ್ಡವರು ಆ ಕಾಲದಲ್ಲಿ ಮಾಡಿದ ತಪಸ್ಸಿನ ಬಲದಿಂದ ನಾವು ಇವತ್ತು ಇಷ್ಟು ಆನಂದವಾಗಿದ್ದೇವೆ. ನಮಗೇನು ಅಂದರೆ ಆನಂದವಾಗಿ ಎಲ್ಲ ಸಿಗ್ತಾ ಇದೆ. ನಮಗೊಂದು ಪಿಕ್ನಿಕ್ ಜಾಗ, ದೇವಸ್ಥಾನಕ್ಕೆ ಹೋಗಿ ಬರೋದು, ನದಿಗೆ ಹೋಗಿ ಬರೋದು, ಅಥವಾ ಇನ್ನೆಲ್ಲಾದರೂ ಹೋಗಿ ಬರೋದು ಅಂದರೆ ಅದು ಒಂದು ಕಾಲದ ತಪೋಭೂಮಿಯಾಗಿರುತ್ತೆ, ಒಂದು ಕಾಲದ ಋಷಿಗಳ ಅಥವಾ ದೊಡ್ಡವರ ಸಾಧನೆಯ ಜಾಗ ಆಗಿರುತ್ತೆ. ಅದೆಲ್ಲವನ್ನು ಉಳಿಸಿಕೊಂಡ್ರೆ ಮಾತ್ರ ಒಬ್ಬ ತನ್ನ ಅಧಿಕಾರದ ಮುಂದುವರಿಕೆಯಲ್ಲಿ ಬಹಳ ಚೆನ್ನಾಗಿ ಬಾಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಸಂಪತ್ತಿನ ಉಳಿಕೆ ಮತ್ತು ಅಧಿಕಾರದ ಉಪಯೋಗದಿಂದ ಶಿಕ್ಷೆ ಕೊಡೋದು ಸರಿಯಾಗಿ ಆಗಬೇಕು. ದಂಡ ಅಂದರೆ ಅದು ದಂಡ ಆಗಬಾರ್ದು. ನಮ್ಮಲ್ಲೊಂದು ಇನ್ನೊಂದು ದಂಡ ಇದೆ, ಎಲ್ಲದಕ್ಕೂ ಉಪಯೋಗ. ಅದು ದಂಡ ಅಂದರೆ ಕೋಲು ಮಾತ್ರ. ಅದು ಸುಮ್ಮನೆ ಅಲ್ಲಿಟ್ಟರೆ ಏನಾದ ಅಧಿಕಾರ ಚಲಾಯಿಸುತ್ತಾ? ಅದು ಒಬ್ಬ ದಂಡಿ ಅನ್ನುವವನ ಕೈಗೆ ಬಂದು ಅವನಿಗೆ ಕಾಣಬೇಕು. ಯಾರೋ ಕಿರ್ಚುದು, ಹೊಸದ ಕಿರ್ಚಿದ್ದು ಯಾಕೆ ಅಂದರೆ ಅವನು ಇನ್ನೊಬ್ಬ ಹೊಡೆದ ಅಂತ ಕಿರ್ಚಿದ್ದು. ಇನ್ನು ಕಿರ್ಚಿದ ಜಾಗಕ್ಕೆ 4 ಬಾರಿಸೋದು. ಮತ್ತೆ ಕಾನೂನಿನ ಪರಿಸ್ಥಿತಿ ಇದು. ಕಾನೂನಿಗೆ ಏನಂದರೆ ಸದ್ದಲ್ಲಿ ಕೇಳಿಸೋದು, ಎಲ್ಲೆಲ್ಲಿ ಬಾರಿಸೋದು ಅಂತ. ಸಾಕ್ಷಿ ಸಿಕ್ಕಿದ್ರೆ ಮಾತ್ರ ಬಾರಿಸೋದು. ಸಾಕ್ಷಿ ಇಲ್ಲದೆ ಚಾಪೆ ಕೆಳಗೆ ತೂರಿದವನಿಗೆ ಇಲ್ಲವೇ ಇಲ್ಲ, ಅವನು ಪಚವಾಗ್ತಾನೆ, ಇವನು ಎಲ್ಲೋ ಸಿಕ್ಕಾಕೊಳ್ತಾನೆ. ಹಾಗಾಗಬಾರ್ದು. ದಂಡ ಅಂದರೆ ಯಾರು ದಂಡ್ಯನೋ ಅವನಿಗೇ ಶಿಕ್ಷೆ ಕೊಡುವಂತಾಗಬೇಕು. ಆಮೇಲೆ ಮಿತ್ರಾಣಿ, ಇದು ಹಿಂದೆ ಹೇಳಿದರು, ನಮಗೆ ರಾಜ್ಯಕ್ಕೆ ಪೂರಕವಾದಂಥವ್ರು. ಇನ್ನು ಅದಕ್ಕಿಂತ ಮುಖ್ಯವಾಗಿ ತನ್ನ ಮನಸ್ಸನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವ ಎಚ್ಚರ ಇರಬೇಕು, ಆತ್ಮ. ಆಮೇಲೆ ಇವೆಲ್ಲವೂ ಒಟ್ಟು ಸೇರಿದರೆ ಇಷ್ಟು ಅವನ ಹಿಡಿತದಲ್ಲಿ ಇದೆ ಅಂದರೆ ಮಹತ್ ರಾಜ್ಯಂ ಅಶ್ನುತೆ. ಅವನು ಬಹಳ ಕಾಲ ಒಳಿತಿನ ದಾರಿಯಲ್ಲಿ ತನ್ನ ಜನಗಳನ್ನು, ರಾಜ್ಯವನ್ನು ನಡೆಸುವುದಕ್ಕೆ ಸಾಧ್ಯ.